ಫಂಕ್ಷನ್ ನಡೆದೈತಿ. ನೀ ನೋಡಿದ್ರೆ ಈ ಫೈಲ್ ಇಟ್ಕೊಂಡು ಏನು ಹೇಳತ್ತಿ? ಇಲ್ಲೇ ಇರೋದವ, ಇಲ್ಲೇ ಇರೋದು ಕಹಾನಿ ಮೇ ಬಿಗ್ ಟ್ವಿಸ್ಟ್. ಎಷ್ಟಂತ ಎಷ್ಟಂತ ನಾನು ಬಡ್ದಾಡ್ಲಿ? 10 ಲಕ್ಷನೋ 20 ಲಕ್ಷನೋ 15 ಲಕ್ಷನೋ 5 6 ಅಂತ ಎಷ್ಟು ದಿನ ಅಂತ ಕಂಪ್ನಿ ಒಳಗೆ ಹೊಡ್ಕೋ ಅಂತಿರಲಿ. ಈ ಸಲ ಪೂರ್ತಿ 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 ಹೊಡಿರೋ ಅಂತ ಪ್ಲಾನ್ ಮಾಡೀನಿ. ಪೂರ್ತಿ ಅಲ್ಲ ಪಲ್ಲವಿ, ಪೂರ್ತಿ ಹೊಡಿತೀಯ? ಹಾಂ ಸುದ್ದಿ ಏನಾರ ಅಂತ ಹೇಳ್ತೀನಿ ನೋಡ್ಲಿ. ಅಲ್ಲ ನೀ ಕೇಳಿದ ತಕ್ಷಣ ಇಷ್ಟು ಆಸ್ತಿ ನಿನ್ನ ಹೆಸರು ಬರೆದು ಕೊಟ್ಬಿಡ್ತಾನೆ ಅವ್ರು ಸಿದ್ಧಾರ್ಥ. ಯಾಕ ಅವ್ರಿಗೆ ಈಗ ಅವ್ನು ಹಿಂಗೆ ಹೋಟೆಲ್ ಅದಾಳ, ಇಲ್ಲಿ ಕುಬಸ್ ನಡ್ತೈತಿ, ಅವ್ರಿಗೆ ಏನು ಬೇಡ ಬೇಡ ಆಸ್ತಿ ಮುಂದೆ. ಅಯ್ಯ ಕತಿಯ ಹೂನವಾ, ಕೇಳಿದ್ರೆ ಕೊಟ್ಬಿಡ್ತಾರ ನೋಡಿ ನಿನಗೆ. ಅವ್ರೇನು ನೋಡ ನಮ್ಮ ಅವನ ಮಗ ತಗೋವ ಆಸ್ತಿ ಎಲ್ಲ ನಿಂದ ಅಂತೇಳಿ. ಇದು ಕೇಳಿಸ್ಕೊತಿಲ್ಲವಾ, ನಾನಾಗಿ ಕಸ್ಕೊಳಕತ್ತೇನೆ. ಪಲ್ಲವಿ ಹೂನವಾ, ಈಗ ಈ ಫೈಲ್ನ ಅರ್ಜೆಂಟ್ ಆಫೀಸ್ ಕೆಲಸ ಐತಿ, ಒಂಚೂರು ಸಿಗ್ನೇಚರ್ ಬೇಕಾಗೈತಿ ಅಂಥೇಳಿ ನಾನು ಸಿದ್ಧಾರ್ಥ ಹತ್ರ ಹೋಗ್ತೀನಿ. ಹೆಂಗಿದ್ರು ಫಂಕ್ಷನ್ ನಡೆದಲ್ಲ, ಅವ್ನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಫೈಲ್ಗೆಲ್ಲ ಸಿಗ್ನೇಚರ್ ಹಾಕ್ಬಿಡ್ತಾನೆ. ಇದು ಆಫೀಸ್ ಕಾಂಟ್ರಾಕ್ಟ್ ಫೈಲ್ ಅವ, ಇದ್ರ ಒಳಗೆ ಆಸ್ತಿ ಪತ್ರ ಇಟ್ಟಿನಿ. ಇಡೀ ಸಿದ್ಧಾರ್ಥನ ಆಸ್ತಿ ಎಲ್ಲ ಪವರ್ ಆಫ್ ಅಟಾರ್ನಿ ನನ್ನ ಹೆಸರಿಗೆ ತಾನೇ ತನ್ನ ಕೈಯಾರ ಹಸ್ತಾಂತರ ಮಾಡತ್ತೀನಿ ಅಂಥೇಳಿ ವಿಲ್ ಬರ್ಸೀನಿ. ಇದಕ್ಕೆ ಅವ್ನು ಸಿಗ್ನೇಚರ್ ಮಾಡಿದರೆ ಆಯ್ತು, ಇಡೀ ಆಸ್ತಿ ಎಲ್ಲ ನನ್ನ ಹೆಸರಲ್ಲಾಗಿರ್ತದೆ. ಏನು ಹೇಳ್ತೀನಿ ನೀನು? 1-9 ಮಾಡಿದ್ದೆ ಅಲ್ಲಿ ಈ ಪೈಲ್ನಾಗಿರೋದು ಅವೇಂದ್ರೆ ಓದಿರಿ ಸಿದ್ಧಾರ್ಥ, ನಿನ್ನ ಹಂಗ ಅಲ್ಲಿನ ತುಂಡು ತುಂಡು ಕತ್ತರಿಸ್ತಾರೆ ಮನೆಯನ್ನೋರು. ಅವ್ವ ಒಂದೊಂದು ಪೇಪರ್ ನಡ್ಕಿಟ್ಟೆ ನಾನು ಅಲ್ಲೇ. ಈ ಕಾಂಟ್ರಾಕ್ಟ್ಸ್ ಪೇಪರ್ ಅಂತ ಒಂದೆರಡು ಪೇಪರ್ ಹಂಗಿಲ್ಲ, ಒಂದು 20-25 ಪೇಪರ್ ಇರ್ತಾವೆ. ಅದ್ರೊಳಗೆ ಒಂದೊಂದು ಸೇರಿಸೀನಿ. ಎಲ್ಲ ಓದ್ಕೊಂಡು ಕೊಡ್ತಾನೆ ಸಿದ್ಧಾರ್ಥ ಫಂಕ್ಷನ್ ಒಳಗೆ. ಸಿಗ್ನೇಚರ್ ಮಾಡಿ ಕೊಡ್ತಿರ್ತಾನೆ. ಅದು ಅಲ್ಲದೆ ಪೂಜಾ ಪ್ರೆಗ್ನೆಂಟ್ ಇದ್ದಾಗಿಂದ ಸಿದ್ಧಾರ್ಥ ಆಫೀಸ್ ಕಡೆ ತಲೆ ಹಾಕಿ ಗುಡಿದವ. ಅವ್ನ ಮಗು ಅವ್ನ ಹೆಂಡತಿ ಆರಾಮಾಗಿದ್ರೆ ಸಾಕಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಾನೆ. ಏನಿದ್ರು ಸಿದ್ಧಾರ್ಥ ಮಾಡ್ತಿರ್ತಾನೆ, ಸಿಗ್ನೇಚರ್ ಅಷ್ಟೇ ಸಿದ್ಧಾರ್ಥ ಮಾಡೋದು. ಇಂಥ ಒಂದು ಅದ್ಭುತವಾದ ಗಳಿಗೆ ಒಳಗೆ ನಾನು ನನ್ನ ಬ್ಯಾಳಿ ಬಯಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನಷ್ಟು ಶತಮುಟ್ಟಾಳ ಹುಡುಗಿದ್ರು ಸಿಗಂಗಿಲ್ಲ. ನೋಡುವ ಏನು ಮಾಡ್ತೀಯ ಅಲ್ಲಿ ಪಲ್ಲವಿ, ಎಲ್ಲ ಆಸ್ತಿ ನಿಂದಾದ್ಮೇಲೆ ನಾನು ಈ ಮನೆಯೊಳಗೆ ಇರಲ್ಲ. ನೀನು ಎಲ್ಲಿ ಬಿಡ್ಲವ? ನೀನು ನಾನು ನನ್ನ ಗಂಡ ಎಲ್ಲರೂ ಈ ಮನೆಯೊಳಗಿರೋದ. ಹುಡುಕಿದ್ದವರು ಆ ಪ್ರೀತಿಗಳು ಅವ್ವ ಏನು ಪುಕ್ಸಟ್ಟೆ ಬಂದ ಮನೆಯಾಗ ತಿನ್ನಕತ್ತಾರಲ್ಲ, ಸಿದ್ಧಾರ್ಥ ಹೆಂಡತಿ ಅವರವ್ವ ಎಲ್ಲರೂ ಔಟ್, ಎಲ್ಲರನ್ನೂ ಹೊರಗೆ ಹಾಕ್ತಾ ಇರ್ತೀನಿ. ಇರೋದು ನಾನು ನೀನು ನನ್ನ ಗಂಡ ಅಷ್ಟೇ, ಆರಾಮಾಗಿರ್ಬೋದು. ಮುತ್ತಿನ ಮಗಳ ಆಹಾ, ನೀನು ಹೆತ್ತಿದ್ದಕ್ಕೂ ಸಾರ್ಥಕ ಆತ್ಲೆ. ಅಲ್ಲ ನಿಜವಾಗ್ಲೂ ನೀನು ಇಷ್ಟು ಚೆನ್ನಾಗಿ ನನಗೆ ಗೊತ್ತಿರಕ್ಕಿಲ್ಲ. ನನ್ನ ಹೊಟ್ಟೆ ಅಂತ ಒಂದ್ಸಲ ಡೌಟ್ ಆಗ್ಬಿಡ್ತಿದ್ಲೆ ನೀ ಮಾಡೋ ಕೆಲಸ ನೋಡಿ ನನಗೆ. ಏನದು ಅವ್ವ ಮಗಳು ಇಬ್ಬರು ಡೌಟು ಪೌಟು ಅಂತ ಮಾತಾಡತ್ತೀರಿ? ಹಾಂ ಏನು ಪ್ರೀತಿ, ಸ್ವಲ್ಪ ಮ್ಯಾನಸ್ ಇಲ್ಲ ನಿಂಗೆ. ಯಾರೋ ಇಬ್ಬರು ಮಾತಾಡಕತ್ತಾರೋ ದೊಡ್ಡವರು, ಅದ್ರೊಳಗೆ ತಲೆ ಹಾಕ್ಬಾರ್ದು ಅನ್ನೋದು ಗೊತ್ತೇ ಇಲ್ಲ ನನಗೆ. ಎಲ್ಲದ್ರೊಳಗೂ ನಂದು ಎಡಕ್ಕಿ ಕಾಳಿರಲಿ ಅಂತ ಬಂದುಬಿಡ್ತಿಲ್ಲ ನೋಡಿ. ನನಗೆ ಮ್ಯಾನರ್ಸ್ ಅನ್ನೋದು ಭಾಳ ಚಲೋನ ಗೊತ್ತೈತಿ. ಅದ್ರಾಗೂ ಯಾರೋ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳು ನಿಂತು ಡಿಸ್ಕಸ್ ಮಾಡಕತ್ತಿದ್ರೆ ನಾವು ಕೇಳಿಸ್ಕೊತಿರ್ಲಿಲ್ಲ. ನಿಮ್ಮಂಥ ಕತ್ರ ಬುದ್ಧಿಗಳು ಏನಾರ ಚಲೋ ಫಂಕ್ಷನ್ ಒಳಗೆ ಎಲ್ಲಿ ಚೆನ್ನಾಗಿ ಹುಡುಕ್ಲಿ ಅಂತ ಹುಡುಕ್ತಿರ್ತೀರಲ್ಲ, ನಿಮ್ಮನ್ನು ಸ್ವಲ್ಪ ಕಾಯ್ಬೇಕಾಗ್ತದಕ್ಕ. ಏನಕ್ಕ ಪ್ರೀತಿ ಮೊಯ್ಗೆ ಲ್ಯಾಂಗ್ವೇಜ್? ಹಾಂ, ಎಲ್ಲರಿಗೂ ಮಾತಾಡ್ದಂಗೆ ನೀನು ನನ್ನ ಮುಂದೆ ಮಾತಾಡಕ್ಕೆ ಹೋಗ್ಬೇಡ. ಹೋಗಿ ಅಲ್ಲಿ ನಿಮ್ಮ ಮುದ್ದಿನ ಅಕ್ಕಂತ ಫಂಕ್ಷನ್ ನಡೆದೈತಿ, ಆರತಿ ಗಿರ್ತಿ ಮಾಡಕ್ಕೆ ಕರಿತಿರ್ತಾರೆ, ಹೋಗಿ. ಅಯ್ಯೋ ಮಂಗಳಾರತಿ ಮಾಡೋಕೆ ಇನ್ನೂ ಭಾಳ ಟೈಮ್ ಐತಕ್ಕ. ಅಯ್ಯೋ ಏನಕ್ಕ ಹಿಂಗೆ ಹೇಳ್ತಿ? ನೀ ಆರತಿ ಮಾಡಿಸ್ಕೋದಿಲ್ಲನ? ಏನು ಐ ಮೀನ್ ಟು ಸೇ, ನೀ ಆರತಿ ಮಾಡೋದಿಲ್ಲನ? ನೀ ಮುತ್ತೈದಿವ, ಅದು ಈ ಮನೆ ಕಿರಿ ಸೊಸಿನ, ಆದರೂ ಮೊದಲೇ ಮದುವೆ, ಅದಕ್ಕೆ ಅಂದಮೇಲೆ ಹಿರಿ ಸೊಸಿನ. ನೀನು ಬಂದು ಆರತಿ ಮಾಡಬೇಕಲ್ಲ. ಅದಕ್ಕೆ ಅಲ್ಲಿ ಎಲ್ಲರೂ ಪಲ್ಲವಿ ಎಲ್ಲಿ ಅಂತ ಕೇಳಾತಿದ್ರು. ನೀನು ನೋಡಿದ್ರಲ್ಲೇ ಕಚರಾಕಂತ್ರಿ ಕೆಲಸ ಮಾಡ್ತಿರ್ತೀಯಲ್ಲ, ಅದಕ್ಕೆ ನೀನು ಕರೆದು ಹೋಗೋಣ ಅಂತ ಬಂದೆ. ಬರ್ತೀಯಾ? ನೀನು ಸಿದ್ಧಾರ್ಥ ಭಾವನ ಬಂದು ಕರೆದ್ರಷ್ಟೇ ಬರ್ತೀಯಾ? ಹೌದಾ? ಹಾಂ ಬರ್ತೀನಿ, ನೀನು ಹೋಗು. ಅಯ್ಯೋ ಏನಕ್ಕ ಏನೋ ಫೈಲ್ ಹಿಡ್ಕೊಂಡು ನಿಂತಿ ಈ ಫಂಕ್ಷನ್ ಒಳಗೆ ಅರ್ಥ ಆಗೋದಿಲ್ಲ. ಲಗುನ ಬಾ. ಇನ್ನೊಂದು ಕಾಲೇಜ್ ಕಲಿಯತಿಲ್ಲ ನೋಡುವ, ನಾನು ದೊಡ್ಡ ಆಫೀಸ್ ಒಳಗೆ ಅಕೌಂಟೆಂಟ್ ಕೆಲಸ ಮಾಡ್ತೀನಿ. ಅದು ನಮ್ಮನಿದ ಆಫೀಸ್ ಅಂದಮೇಲೆ ರೆಸ್ಪಾನ್ಸಿಬಿಲಿಟಿ ನಿಂಕಿದ ಜಾಸ್ತಿನೇ ಇರ್ತಾವೆ. ಎಲ್ಲ ಕಡೆ ನಿಭಾಯಿಸ್ಬೇಕಾಕೈತಿ. ನಿನ್ನ ಗತಿ ಚಲ್ ಅಂತ ಓಡಾಕೈತೆನ, ಎಲ್ಲರೂ ವಿಷಯದಾಗ ಮುಗಿ ತೋರ್ಸಾಕ ಟೈಮೇ ಇರಂಗಿಲ್ಲ. ಅಯ್ಯೋ ಪಾಪ, ನಿಮಗೆ ರೊಕ್ಕ ಎಗರಿಸೋ ಟೈಮ್ ಒಳಗೆ ಎಲ್ಲರ ಲೈಫ್ ಒಳಗೆ ಏನು ನಡಾತಿದೆ ಅಂತ ನಿಮಗೆ ಹೆಂಗೆ ಗೊತ್ತಿರಬೇಕು? ಪಾಪ ನೀವು ದೊಡ್ಡ ಮನುಷ್ಯರು, ಇಲ್ಲಿ ಇರಬೇಕಾದವ್ರಲ್ಲ, ಎಲ್ಲರೂ ಇರಬೇಕಾದವ್ರು ಅಪ್ಪಿದಪ್ಪಿ ಇಲ್ಲಿ ಹುಟ್ಬಿಟ್ರಿ. ಸುಳ್ಳೆ ಯಾಕಕ್ಕ ಮಾತು? ಬರ್ತೀಯಾ ಇಲ್ವಾ? ಅಯ್ಯ ಪ್ರೀತಿ ಬರ್ತಾಳೆ ಹೋಗ್ಲಿ. ಮನೆ ಸೊಸಿ ಮುಂದೆ ನಿಂತು ಫಂಕ್ಷನ್ ಮಾಡ್ಬೇಕ. ನೀನು ಪಲ್ಲವಿ ನಡಿ. ಹಾಂ ಎಲ್ಲ ಉಡಿ ತುಂಬುತ್ತೆ, ಎಲ್ಲ ಆತ್ಮ ಆರ್ತಿ ನಿಮ್ಮ ಮನೆಯವ್ರು ಒಬ್ರು ಯಾರ ಮಾಡ್ರಿ. ಬೀಗ್ರ ನಿಮ್ಮ ಸೊಸಿ ಅಲ್ಲ ಪಲ್ಲವಿ ಕಾಣವಾಳ? ಹೌದಲ್ಲ ಪಲ್ಲವಿ ಅಲ್ಲಿ ಕಾಣವಾಳ. ಪ್ರೀತಿ ಏನತ್ತಿ?
ಹೋಗುವ ಆರತಿ ಮಾಡಕ್ಕೆ ಇಲ್ಲಿ ಪಲ್ಲವಿ ಬೇಕಾಗ್ಯಾಳ. ಆಕಿನ ಮುಂದಿಂದ ಮಾಡ್ಬೇಕು ಕಾರ್ಯ. ಹೋಗಿ ಒಂದು ಕರೆದು ಬರೋಕವ. ಅಯ್ಯೋ ಹೋಗತಿ ಅತ್ತಾಗ ಅಲ್ಲತಿ ಎಲ್ಲದಕ್ಕೂ ನನ್ನ ಕಳಿಸ್ತೀನಿ. ಸಣ್ಣ ಹುಡುಗಿ ಏನತಿ ನನಗಾಗೋದಿಲ್ಲ. ಪ್ರೀತಿ ಮನ್ಯಾಗ ಫಂಕ್ಷನ್ ಮೇಲೆ ಓಡಾಡಿ ಮಾಡ್ಬೇಕು. ಈಗ ನಮ್ಮ ಮನೆ ಒಳಗೆ ಸಣ್ಣ ಹುಡುಗಿ ಅಂತಂದ್ರೆ ನೀನ ಅಲ್ಲ, ಇಂಥ ಫಂಕ್ಷನ್ ಒಳಗೆ ಓಡಾಡ್ಬೇಕು. ಆಕಿನ ಕರೆದ್ರೆ ಏನಾಕೈತಿ, ಹೋಗಿ ಪಲ್ಲವಿ ವೈನ ಆರತಿ ಮಾಡಕ್ಕೆ ಕರೆದು ಬರೋಕೆ ಲೇಟ್ ಆಕೈತಿ. ಪಾಪ ಮೊದಲ ಪೂಜಾ ವೈನಿಗಿದ್ದ ಪರಿಸ್ಥಿತಿ ನಿನಗೆ ಗೊತ್ತೈತಿ. ಭಾಳ ಕುಂಡ್ರಸೋಂಗಿಲ್ಲ, ಲಗುನ ಹೋಗಿ ಆರತಿ ಮಾಡಿ ಎಪ್ಸನ್ ಅಂತೀನಿ. ಓ ಮಾಮ ಏನರ ಹೇಳಿದ ತಕ್ಷಣ ಹಿಂಗೊಂದು ಹೇಳಿ ಬಾಯಿ ಮುಚ್ಚಿಬಿಡ್ತೀರಿ. ಪೂಜಾ ವೈನಿಗೆ ಪೂಜಾ ಹಾಕಂಗೋಸ್ಕರ ಆಕಿನ ಬೇರೆ ಕರಿಬೇಕೀಗ. ಶಿಡ್ಮುರ್ಕಿದ್ದಂಗೆ ಐತೆ ನೋಡ್ರಿ ನಮ್ಮ ಪ್ರೀತಿ. ಏನು ಹೇಳಿದ್ರು ಹಿಂಗೆ ಮಾಡ್ತದ್ರಿ. ಹಂಗಾರಿ ಸಣ್ಣ ಹುಡುಗರು ಪಾಪ ಇನ್ನೂ ಈ ಕಾಲೇಜ್ ಕಲಾತಾಳ. ಮತ್ತು ಹೆಂಗಾರಿ ಹುಡುಗರು ಹೆಣ್ಮಕ್ಳು ಅಂತಂದ್ರೆ ಹಿಂಗೆ ಮಂಡ ಇರ್ತಾವ ಒಂದಿಟ್ಟು. ಹ್ಞೂ ರೀ, ನಮ್ಮ ನಂತರ ತೀರಾ ಮಾಡೈತ್ರಿ. ನಾಳೆ ನೀನು ಏನು ತಗೋಕಿಲ್ಲ ಆಕಿ ಈಗ ಬಡ್ದಾಡ್ತಾವ ನೋಡು. ನಾಳೆ ಮದುವೆ ಆದ್ಮೇಲೆ ಅದು ಏನು ಮಾಡ್ತಾವೋ. ಆಹಾ ಲಡ್ಡು ಬಿದ್ದು ಬಾಯಿಗೆ ಬಿತ್ತಾ. ಏನು ನಾನಾ ಆಕಿನ ಮದುವೆ ಆಗ್ಬೇಕಾ ಪ್ರೀತಿನ? ಅಯ್ಯೋ ದೇವ್ರೆ, ನನ್ನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ ಆಕಿ. ಆಕಿನ ಮದುವೆ ಅದನ್ನ ಉದರಾಕ್ಕೆ ಸಾಧ್ಯನೇ ಇಲ್ಲ. ನಾ ಅಂದ್ರ ಬಲ್ಲೆವ. ಏನು ಬಾಳ್ಯ ಹಿಂಗೆ ಅಂತಿ ನನ್ನ ಮಗಳಿಗೆ. ಎಷ್ಟು ಬೆರಿಕಿದಾಗತ್ತೆ ನನ್ನ ಮಗಳ ಬಾಳೆ ಮಾಡಕ್ಕಂತ ನಂಬರ್ ಒನ್ ಅದಾಳಪ್ಪ. ಹಾಂ ಅಂಥದ್ದೆಲ್ಲ ನಂಬರ್ 1 ಅದ ಬಿಡ್ರಿ ನಿಮ್ಮ ಮಗಳು. ಅಯ್ಯೋ ಹೋಗಿ ಬಿಡ್ರಿ ಪಾಪ ಅವ್ರ ಫಂಕ್ಷನ್ ಐತಿ. ನೀವು ಯಾಕೆ ಬಡ್ದಾಡ್ತೀರಿ? ಒಂದು ಹಾಡು ಆಡ್ತೀರಿನ ಗೀಚಕ? ಒಂದು ಹಾಡು ಆಡಲಿ. ಶಾಂತಕ ನನಗೆ ಇಲ್ಲಿ ಹಾಡು ಬರ್ತಾವ ಬಿಡ ಇವ. ನೀನು ಒಂದು ಯಾವ್ದಾರ ಕಮ್ಮಂದು ಹಾಡು. ಹೌದು ಶಾಂತಕ, ನಿನ್ನಷ್ಟು ಯಾರು ಚಂದ ಕಾಣಂಗಿಲ್ಲ. ನಿನ್ನ ಹಾಡು ಅಂತ. ಅಯ್ಯೋ ನಾ ಹಾಡ್ಲೇನ ಇನ್ನೊಂದು? ಅಯ್ಯೋ ಅತ್ತಿ, ನೀ ಎಷ್ಟು ಚಂದ ಸುಮಧುರ ಸಂಗೀತ ಗಾನ ಗಂಧರ್ವಕ್ಕೆ ಹೋಗಿಲ್ಲ, ಅದು ಏನೇನು ಬರ್ತಾವ ಅದನ್ನೆಲ್ಲ ಚಂದ ಹಾಡಿದಿ. ಈಗ ಶಾಂತಕರ್ಗೂ ಒಂದು ಚಾನ್ಸ್ ಕೊಡಲ್ಲ. ನೀನು ಹಾಡಿದ್ರೆ ಹಿಂಗೆ ಪಾಪ ಅವರು ಒಂದಿಟ್ಟು ಹಾಡಲಿ. ಹ್ಞೂ ಬಾಳ್ಯ ಶಂತಕ, ನಮ್ಮ ಮಳೆಯಾಗ ನೀನು ಹಾಡು ಕೇಳ್ಬೇಕನ್ಸಾತಂತ ಒಂದೆರಡು ಹಾಡು. ನಂದು ದನಿ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಡಿಯ ತುಂಬಿರಿ ಉಡು ರಾಜಮುಖಿಗೆ, ಉಡಿಯ ತುಂಬಿರಿ ಲೀಲವದನಿಗೆ, ಉಡಿಯ ತುಂಬಿರಿ ಪದ್ಮಾವತಿಗೆ, ಉಡಿಯ ತುಂಬಿರಿ ಪದ್ಮಾವತಿಗೆ, ಉಡಿಯ ತುಂಬಿರಿ ಉಡು ರಾಜಮುಖಿಗೆ, ಉಡಿಯ ತುಂಬಿರಿ ನೀಲವದನಿಗೆ, ಉಡಿಯ ತುಂಬಿರಿ ಪದ್ಮಾವತಿಗೆ. ಅರಿಶಿನ ಕುಂಕುಮ ತಂದು ನಾವು ಹರುಷದಿಂದೆಲ್ಲರೂ ಬಂದು, ನಾವು ಹರುಷದಿಂದೆಲ್ಲರೂ ಬಂದು, ಉಡಿಯ ತುಂಬಿರಿ ಉಡು ರಾಜಮುಖಿಗೆ, ಉಡಿಯ ತುಂಬಿರಿ ನೀಲವದನಿಗೆ, ಉಡಿಯ ತುಂಬಿರಿ ಪದ್ಮಾವತಿಗೆ. ಬೆಳ್ಳಿಯ ಆರತಿ ತಂದು ನಾವು ಬಲ್ಲೆಯರೆಲ್ಲರೂ ಬಂದು, ನಾವು ಬಲ್ಲೆಯರೆಲ್ಲರೂ ಬಂದು, ಉಡಿಯ ತುಂಬಿರಿ ಉಡು ರಾಜಮುಖಿಗೆ, ಉಡಿಯ ತುಂಬಿರಿ ನೀಲವದನಿಗೆ, ಉಡಿಯ ತುಂಬಿರಿ ಪದ್ಮಾವತಿಗೆ. ಎಲೆ ಅಡಿಕೆ ಹಣ್ಣನ್ನು ತಂದು ನಾವು ನಲ್ಲೆಯರೆಲ್ಲರೂ ಬಂದು, ನಾವು ನಲ್ಲೆಯರೆಲ್ಲರೂ ಬಂದು, ಉಡಿಯ ತುಂಬಿರಿ ಉಡು ರಾಜಮುಖಿಗೆ, ಉಡಿಯ ತುಂಬಿರಿ ನೀಲವದನಿಗೆ, ಉಡಿಯ ತುಂಬಿರಿ ಪದ್ಮಾವತಿಗೆ. ಅಷ್ಟೇ ರೀ, ನಂದು ವಾಯ್ಸ್ ಸರಿ ಇಲ್ಲ, ಗಂಟ್ಲು ಹಾಳಾಗೈತಿ, ನೆಗಡಿಯಾಗಿ ಎಷ್ಟಾಗೈತೆ ಅಷ್ಟು ಹಾಡ್ತೀನಿ. ಆಮೇಲೆ ವಿಡಿಯೋ ಕಂಟಿನ್ಯೂಸ್ಲಿ ಈ ಕತೆ ಹಾಕಕ್ಕೆ ನನಗೆ ಆಗತ್ತಿಲ್ಲ. ಆದರೆ ಇನ್ಮೇಲೆ ದಿನಾಲು 2 ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಇನ್ನೂ ಒಂದು ಎಪಿಸೋಡ್ ಬರ್ತೈತಿ, ದಯವಿಟ್ಟು ನೋಡಿರಿ. ಬಿಗ್ ಟ್ವಿಸ್ಟ್ ಐತಿ ಇನ್ನೊಂದು ಎಪಿಸೋಡ್ ಒಳಗೆ. ಕಾಯಿರಿ, ನೋಡಿರಿ, ಎಂಜಾಯ್ ಮಾಡಿರಿ. ಹಾಂ ಅನ್ನಂಗೆ ಶಶಿ, ನೀ ಮನೆ ಮಗಳ ಹೆಣ್ಣು ಮಗಳ, ನೀ ಮೊದಲು ಆರತಿ ಮಾಡ್ಬೇಕು. ಯಾಕೆ ನೀನು ಗಂಡನ ಮನೆಯವ್ರು ಯಾರು ಕಾಣವಲ್ರ? ಬಂದಿಲ್ಲ? ಆಂಟಿ ಬರ್ತಾರ, ಯಾಕೋ ಇನ್ನೂ ಬಂದಿಲ್ಲ. ನಿಮ್ಗೆ ಗೊತ್ತಿದ್ದಿಲ್ಲ ಆಂಟಿ, ಸಿಂಚನ ಅಂತ ಹಿಂಗಾತ ಮದುವೆ ಆದ್ಮೇಲೆ ಅಂಥೇಳಿ. ಹಿಂಗಾಗಿ ಅವ್ರಂತರ ಬೇಜಾರ್ದಾಗ ಅದಾರ. ಹೀಗಾಗಿ ಸ್ವಲ್ಪ ಲೇಟಾಗಿ ಬರ್ಬೋದು. ಬರ್ತೀನಿ ಅಂತ ಹೇಳ್ಯಾರ. ಯಾರಾಗ್ಲಿಕ್ಕೂ ನಮ್ಮ ಹತ್ತಿರ ಬರ್ತೀನಿ ಅಂತ ಹೇಳ್ಯಾರ. ಹೌದನವ? ಈಗ ಆದಿತ್ಯ ಬರ್ಲಂತ? ಹಾಂ ಏನು ಆಂಟಿ ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾಕಂತಂದ್ರೆ ಅವರು ಫೋನೇ ಎತ್ತತ್ತಿಲ್ಲ. ಹಂಗೆ ವಾದ
ನಾಳೆ ಮದುವೆ ಆಗಿ ಇಬ್ಬರು ಬಾಳೆ ಮಾಡ್ಬೇಕಾದವರು ಈ ಫೋನ್ ಆಯ್ತತಿಲ್ಲ ಅಂದ್ರೆ ಹೆಂಗೆ ಕರೆಸು ಮನೆಯನ್ ಫಂಕ್ಷನ್ ಫೋನ್ ಮಾಡಿ ಪಾಪ ಬಂದು ಊಟ ಮಾಡ್ಕೊಂಡು ಹೋಗಂತ ಹೇಳ. ಹಾಂ ಶಶಿ, ನಾನು ಫೋನ್ ಹಚ್ಚಿದ್ದೆ ನಿನ್ನೆ, ಯಾಕೋ ಎತ್ತಲಿಲ್ಲಪ್ಪ ನಿನ್ನ ಗಂಡ. ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ಆರತಿ ಎಲ್ಲ ಮುಗಿಸು ಸ್ಟೇಜ್ ಇಳಿತೀವಲ್ಲ, ಅವಾಗ ಇನ್ನೂ ಒಂದು ಸಲ ಕಾಲ್ ಮಾಡಿ ನೋಡ್ತೀನಿ, ಫೋನ್ ಮಾಡಿ ಹಚ್ಚಿ ಊಟಕ್ಕೆ ಕರಿತೀನಿ. ಹ್ಞೂ ಸರಿ ಅಣ್ಣ.